ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ವ್ಲಾಗ್ಸ್. ಇವಾಗ ಸಂಡೇ ಬೆಳಗ್ಗೆ ಎಷ್ಟು ಗಂಟೆ? 7:53. ಸೊ ಇವಾಗ ರನ್ನಿಂಗ್ ಹೊರಟಿದ್ದೀನಿ. ರನ್ನಿಂಗ್ ಹೋಗ್ಬಿಟ್ಟು ಇವತ್ತು ಎಷ್ಟು ಓಡ್ತೀನಿ ಗೊತ್ತಿಲ್ಲ. ಒಂದು ಟಾರ್ಗೆಟ್ ಇದೆ, ಆ ಟಾರ್ಗೆಟ್ ಅಚೀವ್ ಮಾಡಿದ್ಮೇಲೆ ಹೇಳ್ತೀನಿ. ಮುಂಚೆನೇ ಹೇಳ್ಬಿಟ್ರೆ ಸೊ ಲೆಟ್ಸ್ ಸಿ ವೈಲ್ ರನ್ನಿಂಗ್. ನನ್ನ ರನ್ನಿಂಗ್ ರೂಟ್ನ ನಿಮಗೆ ತೋರಿಸ್ತೀನಿ, ಬನ್ನಿ. ಒಂದು ಕಿಲೋಮೀಟ್ರ್ ಆಯಿತು ಇವಾಗ ಗೋಯಿಂಗ್. ಈ ವಾತಾವರಣ ರನ್ನಿಂಗ್ ಮಾಡೋಕ್ಕೆ ಬಂದಾಗ ಇವಾಗ ಟೋಟಲ್ 2 ಕಿಲೋಮೀಟ್ರ್ ಆಗಿದೆ, ಇನ್ನೂ ಹೋಗಬೇಕು. ಸೊ ಇವತ್ತಿನ ಗೋಲು 5 ಕಿಲೋಮೀಟರ್. ನೋಡೋಣ ಕಂಪ್ಲೀಟ್ ಮಾಡ್ತೀನಿ ಅಂತ. ಕಂಪ್ಲೀಟ್ ಮಾಡಲೇಬೇಕು, ಬಿಕಾಸ್ ನನ್ನ ಮೇಲೆ ನನಗೆ ನಾನೇ ಕಾಂಪಿಟೇಷನ್. ಸೊ ಲೆಟ್ಸ್ ಗೋ ಗೈಸ್. ಮತ್ತೆ ಲೇಸ್ ಕಿತ್ತೋಯ್ತು. ಸರ್ ಒಂದೇ ರಿದಮಲ್ಲಿ ಓಡೋಕ್ಕಾಯ್ತಲ್ಲ, ಯಾಕಂದರೆ ಈ ಥರ ನೋಡಿ ಲೇಸ್ ಬಿಚ್ಚೋಯ್ತಾ ಇದೆ. ಸೊ ಅದು ಪರವಾಗಿಲ್ಲ, ಈ ಥರ ರನ್ನಿಂಗ್ ಮಾಡ್ಬೇಕಾದ್ರೆ ಚಾಲೆಂಜಸ್ ಇರುತ್ತೆ, ಹೋಯ್ತಾ ಇರ್ಬೇಕು ಮುಂದೆ. ಅದೇ ಥರ ಲೈಫಲ್ಲೂ ಚಾಲೆಂಜ್ ಬಂದರೆ ಓಡಿ ಎಲ್ಲದರಲ್ಲೂ ಓಡ್ತಾ ಇರಬೇಕು. ಇವಾಗ ಟೋಟಲು 2.5 ಕಿಲೋಮೀಟ್ರ್ ಆಗಿದೆ. ಇಲ್ಲಿ ದೊಡ್ಡ ಮಾರ್ಗೋಡ್ನಹಳ್ಳಿ ಅಂತಿದೆ, ನಮ್ಮ ಮನೆಯಿಂದ ಇಲ್ಲಿಗೆ 2.5 ಕಿಲೋಮೀಟ್ರು. ಸೊ ಇವಾಗ ವಾಪಸ್ಸು 2.5 ಕಿಲೋಮೀಟ್ರ್ ಹೋಗಬೇಕು. ಹೋಗೋಣ. ನಾಲ್ಕು ಕಿಲೋಮೀಟ್ರ್ ಆಯಿತು, 1 ಕಿಲೋಮೀಟ್ರ್ ಇದೆ. ಇಲ್ಲೊಂಥರ ನೋವು ಥರ ಆಗೋಯ್ತು. ಅದು ಹೊರಗಿಲ್ಲ, ಇನ್ನೊಂದೇ ಕಿಲೋಮೀಟ್ರ್ ಇರೋದು, ಓಡಿ ಮುಗಿಸ್ಬಿಡೋಣ. ಈ ಜಾಗ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ನಮ್ಮದು ಇದು ಪಂಟ್ರು ಮೂವಿ ತೆಗೆದಿದ್ದು. ಅದೇ ನಾನು ಲಿಂಕಲ್ಲಿ ಹಾಕಿದ್ದೆ, ಅಣ್ಣ ಡೈರೆಕ್ಟ್ ಮಾಡಿದ್ದು, ನಾನು 5ನೇ ಕ್ಲಾಸಲ್ಲಿದ್ದೆ. ಇದೇ ಗ್ರೌಂಡಲ್ಲಿ ತೆಗೆದಿದ್ದು. ನೀವು ಅದನ್ನ ಯೂಟ್ಯೂಬಲ್ಲಿ ನೋಡ್ಬೋದು. ನಂದು ಅಣ್ಣನ ಜೊತೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ಅಣ್ಣನ ಜೊತೆ ಬಾಲ್ಯದ ನೆನಪುಗಳು ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಪಿಂಟ್ ಕಮೆಂಟಲ್ಲಿ ಸಿಗುತ್ತೆ. ಫೈನಲಿ 5 ಕಿಲೋಮೀಟ್ರ್ ಆಯಿತು. ಗುಡ್ ಮಾರ್ನಿಂಗ್. ಹಾಂ 50 ನಿಮಿಷ. So good morning. Morning. What are you doing? Running ಹೋಗಿದೆ. Running? Why? ವೀಕ್ಲಿ ಒಂದು Why you are running? ಹೆಲ್ತ್ ಫಿಟ್ನೆಸ್. ಇಲ್ಲ ಅವ್ರಿಗೂ ಇದಿರುತ್ತಲ್ಲ, ನಾವು ಬುದ್ಧಿಸ್ಬೇಕು. ಮನೆ ಬಿಟ್ಟು ಎಲ್ಲೇ ಹೋಗ್ಬೇಡಿ, ಅಡುಗೆ ಮನೆಯಲ್ಲಿ ಕೂತು ಸರಿ ಇರ್ತಾ. ಇದು ಎಲ್ಲರೂ ಅಪ್ಪ ಅಂತ ಕೇಳ್ತಿದ್ರು. ಅಲ್ಲ, ಮೊದಲು ಅದೇ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿದೆ ಅಂತ ಹೇಳಿದ್ದು. ಇವಾಗ ದೇವಸ್ಥಾನ ಇದೆ ಮತ್ತು ಫಾರ್ಮರ್. ಹಲೋ, ನಾನೇನು ಮಾಡಲ್ಲ, ಸುಮ್ಮನೆ ಕೂರ್ತೀನಿ, ಊಟ ಮಾಡಿ ದುಡ್ಡು ಕಳಿಸ್ತಾರೆ, ನಾನು ಕೆಲಸ ಮಾಡಬೇಕು. ಇಲ್ಲ ಹತ್ತು ಕೂತವನೆ. ಸ್ನಾನ ಆಯ್ತಾ? ಯಾರು ಮೆಸೇಜ್ ಮಾಡಿ ನೋಡಿ, ಯಾರಿಗಾದರೂ ನಮ್ಮದು ಜರ್ಮನ್ ಶೆಪರ್ಡ್ ಬೇಕು ಅಂದರೆ ಮೆಸೇಜ್ ಹಾಕಿ ಸಿಗುತ್ತೆ. ಸೊ ಇವಾಗ ಸ್ನಾನ ಆಯಿತು. ಸ್ನಾನ ಆಗಿ ಇವಾಗ ದೇವಸ್ಥಾನ ಹತ್ರ ಪೂಜೆ ಆಗಿದೆ, ಪೂಜೆ ಹತ್ರ ಹೋಗಬೇಕು. ಇವಾಗ ಪೂಜೆ ಆಯಿತು. ಶಾರದಮ್ಮ ಗುಡ್ ಮಾರ್ನಿಂಗ್. ಇವಾಗ ಪೂಜೆ ಆಯಿತು. ಓಡಾಡೋದಕ್ಕೆ ಅವರು ಶೂ ಹಾಕಿ ತೊಳೆದು ಕಾಲು. ಪ್ರಮೋದಣ್ಣ ಸೋನ್ ಟು ಬಿ ಫಾದರ್. ಸೋನ್ ಟು ಬಿ ಫಾದರ್ ಅಲ್ಲೇ. ಬ್ರೇಕ್ಫಾಸ್ಟ್ ಪತ್ರಿ, ಗಂಜಿ, ಚಟ್ನಿ, ಉಪ್ಪಿನಕಾಯಿ. ಕಾಲಿನ ಫೋಟೋ ತೊಗೊಂಡು ಹಾಕ್ಬಿಡು. ನಮ್ಮ ಮನೆ ಮಾವನಣ್ಣು ಅಪ್ಪ ಕಟ್ ಮಾಡಿಕೊಡ್ತವ್ರೆ ಎಲ್ಲರಿಗೂ. ಅಜ್ಜಿಗೆ ಚೆನ್ನಾಗೈತಾ? ಯಾರು ಮಲ್ಲಿಕ್? ಅದಕ್ಕೆ ಬೇರೆ ಏನು ಹೆಸರು ಕರಿತೀವಿ. ಸೊ ಇವಾಗ ಆಚೆ ಹೋಗ್ತಾ ಇದ್ದೀನಿ, ಯಾಕಂದರೆ ರೀಲ್ ಶೂಟ್ ಮಾಡಬೇಕು. ಇವತ್ತು ಒಂದು ಸ್ಕ್ರಿಪ್ಟ್ ಮಾಡಿದ್ದೀನಿ, ತುಂಬ ದಿನದಿಂದ ಮಾಡಬೇಕು ಕನ್ಸಿಸ್ಟೆಂಟ್ ಆಗಿರಬೇಕು ಅನ್ಕೋತಾ ಇದ್ದೆ. ಬೇರೆ ಎಲ್ಲ ಸ್ಕ್ರಿಪ್ಟ್ ಬರೆದಿದ್ದೆ, ಆ್ಯಕ್ಟರ್ಸ್ನೆಲ್ಲ ಹುಡುಕಿದ್ದೆ. ಆದರೆ ಅವರು ಇಬ್ಬರು ಆ್ಯಕ್ಟರ್ಸು ಕೊನೆ ಟೈಮಲ್ಲಿ ಕೈ ಕೊಟ್ಟರು.
ಸೊ ಇವಾಗೇನು ಪರವಾಗಿಲ್ಲ ಅಂದ್ರೆ ನಮ್ಮ ಬಾಯ್ಸ್ದೊಂದು ಸ್ಕ್ರಿಪ್ಟ್ ಮಾಡಿದ್ದೆ, ಅದನ್ನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಬಾಯ್ಸ್ನೆಲ್ಲ ಮೀಟ್ ಮಾಡಿಸೋಣ. ಸೊ ಇವಾಗ ಶೂಟ್ ಮಾಡೋಕ್ಕೆ ಬಂದೆ. ಇಲ್ಲಿ ನಮ್ಮ ಸುದೀಪ್ ಅವ್ರು ಸಿಕ್ಕಿದ್ರು. ಇವರೇ ಇವತ್ತಿನ ಆ್ಯಕ್ಟರ್. ಇಲ್ಲಿ ಬಿರಿಯಾನಿ ತಗೊಳಕ್ಕೆ ಬಂದಿದ್ದೀವಿ. ನಮ್ಮ ಏನಪ್ಪ ರೀಲ್ಗೆ ಪ್ರಾಪರ್ಟೀಸ್. ಕ್ಯಾಮ್ರಾ ರೋಲಿಂಗ್ ಆ್ಯಂಡ್ ಆ್ಯಕ್ಷನ್. ಸರ್ 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 ಸೊ ಇವಾಗ ಅಲ್ಲಿ ಶೂಟ್ ಮುಗಿಸಿ ಇಲ್ಲಿ ಸುದೀಪ್ ರೂಮಲ್ಲಿ ಬಂದಿದ್ದೀವಿ. ಇಲ್ಲಿ ಏನಂದರೆ ಫುಟೇಜಸ್ನೆಲ್ಲ ಕಾಪಿ ಮಾಡ್ಕೋತಾ ಇದ್ದೀವಿ. ಯಾವುದೋ ಸೋನಿ ಕ್ರಿಯೇಟರ್ಸ್ ಆ್ಯಪಲ್ಲಿ ಎಲ್ಲ ಮಾಡ್ತಾ ಇದ್ದೀವಿ. ಆ್ಯಕ್ಟ್ ಮಾಡಬಾರ್ದು ವ್ಲಾಗಲ್ಲಿ ಹೆಂಗಿದೆಯಾ ಹಂಗೆ ಇರಬೇಕು. ಇಷ್ಟ ತನಕ ಮಾತಾಡ್ತಿದ್ದ ಗೈಸ್, ಇವಾಗ ಫುಲ್ಲು ಸಭ್ಯಸ್ಥ ಗೈಸ್. ನಾವು ಆವಾಗ್ಲಿಂದ ಸೋನಿ ಕ್ರಿಯೇಟರ್ ಆ್ಯಪ್ಗೆ ಇದನ್ನ ಕನೆಕ್ಟ್ ಮಾಡೋದ ಅಂತ ನೋಡ್ತಿದ್ರೆ ಏನಾಯಿತು? ಕೆನಾಟ್ ಕನೆಕ್ಟ್ ಸೋನಿ ಕ್ರಿಯೇಟರ್ಸ್ ಆ್ಯಪ್ ಅಂತ ಬಂತು. ಯಾಕಂದ್ರೆ ಅದಕ್ಕೆ ಬೇರೆ ಏನೋ ಆ್ಯಪ್ ಇದೆಯಂತೆ, ಮೊಬೈಲ್ ಎಡ್ಜ್. ಸೋನಿ ಇಮೇಜಿಂಗ್ ಎಡ್ಜ್ ಮೊಬೈಲ್ ಆ್ಯಪ್ ಅಂತ ಇದೆ. ನೀವು ನಂಬ್ತಿರೋ ಬಿಡ್ತಾರ 15 ನಿಮಿಷದಿಂದ ಜಾಸ್ತಿನೇ ಆಯ್ತು. ಜೆಮಿನೈ ಕೇಳ್ಕೊಂಡು ಜೆಮಿನೈ ಕೇಳಿ ಆಮೇಲೆ ವೈಫೈ ಎಲ್ಲ ಆಫ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಒಂದು 5 ಸತಿ. ಯಪ್ಪ ಕ್ರೇಜಿ. ಇವಾಗ ಆ್ಯಪ್ ಡೌನ್ಲೋಡ್ ಮಾಡಿದ್ವಿ, ಕನೆಕ್ಟ್ ಮಾಡ್ಬೇಕಾ ಇಲ್ಲ ಸಾಕಾ? ಬೇಡ ಬಿಡೋಣ, ಹಂಗೆ ಹಿಂಗೆ ವೈರ್ ಹಾಕೊಂಡು ಸೊ ಗೈಸ್ ಇಲ್ಲಿ ನೋಡಿ, ಅಪ್ಪ ಮಗ. ಇದು M4 ಇದು ZV-10K ಬಡೂರ್ ಕ್ಯಾಮ್ರಾ. ಇದು ಶ್ರೀಮಂತರ ಕ್ಯಾಮ್ರಾ. ಇಲ್ಲಿ ನೋಡಿ, ಅದು ಬಡವ್ರೆ, ಸ್ವಲ್ಪ ಈ ಕ್ಲಾಸ್ ಬಡವರು ಅಲ್ಲ, ಅದನ್ನ ತಾಂಡವ್ರು ಬಡವ್ರು ಆಯ್ತಾರೆ. ಇದನ್ನ ಬಡವ್ರು ತಗೋತಾರೆ, ಇದನ್ನ ತಗೊಂಡವ್ರು ಬಡವ್ರು ಆಯ್ತಾರೆ. ಚೆನ್ನಾಗಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ನಾನು ಮನೆಗೆ ಹೊರಟೆ. ಇಲ್ಲಿ ಸುದೀಪು, ಕಿಚ್ಚ ಸುದೀಪ್ ಎಲ್ಲಿಗೆ ಹೊರಟಿದ್ದೀರಾ? ಬಿಡಕ್ಕೆ ಬರ್ತಾ ಇದ್ದಾರೆ. ಮತ್ತು ಅವರು ಲಂಚ್ ಬಾಕ್ಸ್ ಇಸ್ಕೋಬೇಕಂತೆ ಯಾರ ಹತ್ರನೋ. ಅಕ್ಕನ ಹತ್ರ ಹೋಗ್ಬೇಕಾ? ನಿಮ್ಮ ಅಕ್ಕನ ಹತ್ರ? ಮತ್ತು ಅವರು ಗರ್ಲ್ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಯ್ತವ್ರೆ. ಸುಮ್ಮನೆ ನನಗೆ ಲಂಚ್ ಬಾಕ್ಸ್ ತಗೊಬರ್ತಿದ್ದೀನಿ ಅಂತ ಹೇಳೋದು. ನನಗೇನು ಗೊತ್ತಾಗಲ್ಲ ಅಂತ. ಹಂಗೆ ನೀನು ಇವಾಗ ಗರ್ಲ್ ಫ್ರೆಂಡ್ನ ಮೀಟ್ ಆಗಲ್ಲ ನೀನು? ಸರ್ ಮೀಟ್ ಮಾಡೋಕ್ಕೆ ಹೋಯ್ತವ್ರೆ. ಸೊ ಇವಾಗ ಮಜ್ಜಿಗೆ ಗಿಜ್ಜಿಗೆ ಲಸ್ಸಿ ಗಿಸ್ಸಿ ಕುಡಿತೀರಾ? ಹಾಂ. ಸೊ ಇವಾಗ ಮನೆಗೆ ಬಂದೆ. ಸಮಯ 3 ಗಂಟೆ 10. ಏನಾಯಿತು? ಇಲ್ಲಿ ಶಾಂಬಲ್ ಅಲ್ಲೇ ಇರುತ್ತೆ. ಬಂದೇ ಹುಡುಕೊಡ್ತೀನಿ. ಬಿದ್ದಿರುತ್ತೆ ಅನ್ಬಾರ್ದು, ಇರುತ್ತೆ ಅನ್ಬೇಕು. ಅದು ವಸ್ತು ಅಲ್ಲ, ಪ್ರಾಣಿ. ಯಾವ್ದಾದ್ರು ಬೀದಿನ ಏನಾದ್ರು ಕಚ್ಕೊಂಡು ಹೊತ್ತೋಯ್ತಾ ಅಂತ ಆ ಥರ ಭಯ. ನಾಯಿ ಮರಿ ಕಾಣಿಸ್ತಾ ಇಲ್ಲ ಅಂತ ಸೊ ಕ್ಯಾಮ್ರಾ ಪ್ಯಾಡಲ್ಲಿ ಒಳಗಡೆ ಇಟ್ಟು ಹುಡ್ಕಕ್ಕೆ ಹೋಗೋಣ. ಬಾ ಹುಡ್ಕದ, ಅಲ್ಲೇ ಇರುತ್ತೆ. ಎಲ್ಲಿದೆ ಗೈಸ್? ಇಲ್ಲೇ ಐತೆ. ಇದೇನಪ್ಪ, ನನಗೆ ಪ್ರ್ಯಾಂಕ್ ಮಾಡ್ತೀಯಾ? ಪ್ರ್ಯಾಂಕು ಅಲ್ಲಿ ನೋಡಲ್ಲಿ ಕೇಜ್ ಒಳಗಡೆ ಗೊತ್ತು, ಕಾಣಿಸ್ತಿಲ್ವಾ? ಕಾಣಿಸ್ತು. ಮತ್ತೆ ನನಗೆ ಪ್ರ್ಯಾಂಕ್ ಮಾಡ್ತೀಯಾ? ಅರೆ ಗೊತ್ತಾಗ್ಲಿಲ್ವಲ್ಲ. ಇಲ್ಲೇ ಐತೆ ನೋಡಿ, ಅಲ್ಲಿ ಒಳಗಡೆ ಕೂತಿ. ನಾನು ಅನ್ಸ್ಕೊಂಡೆ ಅದು ಮಲಗಿರುತ್ತೆ ಒಂದು ಅಂತ. ಬೀದಿನೇ ಕಚ್ಕೊ ಹೋಗಿರುತ್ತಂತೆ. ನಾನು ಒಂದ್ಸತಿ ದೂರದಿಂದ ನೋಡಿದೆ. ಸೊ ಪ್ರ್ಯಾಂಕ್ ಮಾಡ್ಬಿಟ್ಟ ನನಗೆ ಆ ಥರವ. ಕಾಂತಾರ. ಕಾಂತಾರ ಅಂತ ಏನಕ್ಕಂತಿದ್ಯಾ? ಸುಮ್ಮನೆ ಓ ಆ್ಯಕ್ಟ್ ಮಾಡಿದೆ ಅಂತ ಆ ಥರ. ಓ ಸಖತ್ ಆ್ಯಕ್ಟಿಂಗ್. ಇವಾಗ ಊಟ ಮಾಡೋಕ್ಕೆ ಹೋಗೋಣ. ಯಾಕಂದರೆ ಸ್ವಲ್ಪ ಬಿಸಿಲಿದೆ ಆಚೆ. ಸೊ ಊಟ ಮಾಡಿ ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋಷ್ಟರೊಳಗೆ ಸ್ವಲ್ಪ ತಣ್ಣಗಾಗಿರುತ್ತೆ. ಭೈರವ ಇದ್ದಾನೆ, ಭೈರವ. ಅಪ್ಪನ ಹತ್ರ ಯಾರೋ ಬಂದು ಮಾತಾಡೋಕ್ಕಿದ್ದಾರೆ. ಸೊ ಇಲ್ಲ ನೋಡ್ಬೇಕು. ಹ್ಞೂ ಅದೇ ಫಸ್ಟ್ ಡೇ ಸ್ಕೂಲ್ದ ಸೆಕೆಂಡ್. ಹ್ಞೂ ಮಾಡಬೇಕು. ಹಾಂ ಇಲ್ಲ ಮಾಡಬೇಕು. ಹಾಂ ಅಮ್ಮ ಅಣ್ಣಂದು ವ್ಲಾಗ್ಸ್ ನೋಡ್ತವ್ರೆ. ಹಾಂ ಹೌದು. ಸೊ ಇವಾಗ ಊಟ ಮಾಡೋಣ. ಊಟಕ್ಕೆ ಏನು ಸಾರು? ಊಟದಲ್ಲಿರುವ ಸಾರು ಓ
ಎಸ್ ಗೈಸ್, ಈ ಸಾರು ನಂಗೆ ತುಂಬ ಇಷ್ಟ. ಆದರೆ ಇದು ಮೊಳಕೆ ಹುಳಿ ಕಾಳು ಸಾರಲ್ಲ, ಏನೋ ಕಾಳು ಸಾರು, ಅದಕ್ಕೂ ಮೊಳಕೆ ಬರುತ್ತೆ. ಆದರೆ ಏನು ಸಾರು ತಡೀರಮ್ಮ ಅಂತ ಕೇಳೋಣ. ಅಮ್ಮ ಅದು ಏನು ಕಾಳು ಸಾರು? ಏನು ಕಾಳು ಸಾರು ಅದು? ಮೊಳಕೆ ಹುಳಿ. ಹಾಂ, ಅದು ಇನ್ನೊಂದು ಮಾಡ್ತೀವಲ್ಲ ಅದು. ಹಾಂ, ಇದು ಮೊಳಕೆ ಹುರುಳಿ ಕಾಳು ಸಾರು ನಂಗೆ ಇಷ್ಟ ಒಂಥರ ಇದು. ಸೊ ಅದನ್ನ ತಿಂದು ಸಿಗುವ. ಸೊ ಇವಾಗ ಸಮಯ ಬಂದ್ಬಿಟ್ಟು 6 ಗಂಟೆ. ನಾನು ಸ್ವಲ್ಪ ಎಡಿಟ್ ಮಾಡ್ತಾಯಿದ್ದೆ, ಆದರೆ ವೀಡಿಯೋಸ್ ನೋಡ್ತಾ ಇದ್ದೀನಿ, ಒಂದೊಂದು ಶಾರ್ಟ್ಸ್ ಚೆನ್ನಾಗಿ ಬಂದಿಲ್ಲ. ಆ್ಯಂಡ್ ಆಲ್ಸೋ ನಾನಿದು 1 ನಿಮಿಷದ ಒಳಗಡೆ ಅಂತ ಡಿಸೈಡ್ ಮಾಡಿದೆ, ಬಟ್ ಇದು ಜಾಸ್ತಿ ಆಗ್ತಾಯಿದೆ. ಸೊ ಸ್ವಲ್ಪ ಕಟ್ ಮಾಡಿ 1 ನಿಮಿಷದ ಹೆಂಗಾರು ತರಬೇಕು. ಸೊ ಅದು ನಡೀತೈತೆ. ಸೊ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿದೆ, ಬಿಕಾಸ್ ಏನೋ ಗೊತ್ತಿಲ್ಲ, ಸ್ವಲ್ಪ ಟಯರ್ಡ್ ಥರ ಅನ್ನಿಸ್ತಾಯಿತ್ತು. ಸೊ ಇವಾಗ ಈಚೆ ಹೋಗೋಣ. ಸಂಜೆ ಇಲ್ಲಿ ಸೌಂಡ್ ಆ್ಯಸ್ ಯೂಶ್ವಲ್. ಇದನ್ನ ಮಿಸ್ ಮಾಡ್ಕೋತಾ ಇದ್ದೆ ಲಾಸ್ಟ್ 5 ದಿನದಿಂದ. ಈ ಟೈಮಿಗೆ ಬರ್ತಾ ಇರಲಿಲ್ವಲ್ಲ. ಸೊ ಅದೊಂದು ಚೆನ್ನಾಗಿದೆ, ಒಂಥರ ಫೀಲಿಂಗು. ಇವಾಗ ಅದೇ ಮತ್ತೆ ನಾಳೆ ಅದು ಒಂಥರ ಬಂದ್ಬಿಡುತ್ತೆ ಅಂದ್ಕೊಳ್ಳಿ, ಎಷ್ಟೇ ಏನೋ ಜಾಬ್ ಇಷ್ಟಪಟ್ಟರು. ಸೊ ನೆಕ್ಸ್ಟ್ ಹೋಗಾದರೆ ನನ್ನ ಗೋಲ್ ಬಂದ್ಬಿಟ್ಟು, ನಂದು ಆನೆಸ್ಟ್ ಗೋಲ್ ಬಂದ್ಬಿಟ್ಟು, ಆನೆಸ್ಟ್ ನನಗೆ 9 to 5 ಇಟ್ಸ್ ನಾಟ್ ಫಾರ್ ಮೀ ಅಂತ. ಐ ನೀಡ್ ಟು ಬಿಲ್ಡ್ ಮೈ ಓನ್ ಬ್ರ್ಯಾಂಡ್, ಆ ಥರ ಏನೇನೋ ಇದೆ. ಬಟ್ ಸ್ಟಾರ್ಟಪ್ ಹತ್ರ ಆಗಬೇಕು. ಸೊ ಇವಾಗ ಪೂಜೆ ಆಗ್ತಾಯಿದೆ, ನಿಮ್ಮ ಗಂಟೆ ಸೌಂಡ್ ಕೇಳ್ತಿರ್ಬೋದು. ಪೂಜೆ ಹತ್ರ ಹೋಗ್ಬೇಕು ಇವಾಗ. ಮಾತಾಡ್ತಾಯಿದ್ದೆ, ಅದೇ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ಅಂತ. ಆದರೆ ಅದಕ್ಕೆ ಇವಾಗೆಲ್ಲ ಕಷ್ಟಪಡಬೇಕು, ಏನು ಮಾಡೋಕ್ಕಾಗಲ್ಲ. ಇವತ್ತು ಇನ್ಸ್ಟಾಗ್ರಾಮ್ದ ವೀಡಿಯೋ ಒಂದು ಚೆನ್ನಾಗಿ ಬಂದುಬಿಟ್ಟಿದ್ರೆ ಆಗಿರೋದು. ಅವತ್ತು ಅಟ್ಲೀಸ್ಟ್ ಟ್ರೈ ಮಾಡೋದು. ಏನಾಗ್ಬಿಟ್ಟಿದೆ ಅಂದರೆ, ನಾನು ಮಾರ್ಚ್ ತನಕ ಸರಿಯಾಗಿ ಮಾಡ್ತಾಯಿದ್ದೆ, ಏನಪ್ಪ ಈ ವೀಡಿಯೋಸ್ ಎಲ್ಲ ಸರಿಯಾಗಿ ಮಾಡ್ತಾಯಿದ್ದೆ. ಆಮೇಲೆ ಮಾರ್ಚಲ್ಲಿ ನನಗೆ ಒಂದು ಬಂತು ಆಫರ್, ಏನು ಉಡುಪಿಗೆ ಹೋಗೋದು ಒಂದು ಪ್ರಾಜೆಕ್ಟ್ ಬಂತು, ಪೇಯಿಂಗ್ ಪ್ರಾಜೆಕ್ಟೇ. ನಾನು ಆವಾಗ ನನಗೆ ಗೋಲ್ ಇದ್ದಿದ್ದೇನು ಅವಾಗ ಅಂದರೆ, ನನ್ನ ಫೋನ್ ಕರೆಕ್ಟಾಗಿ ವರ್ಕ್ ಆಯ್ತಾನೆ ಇರಲಿಲ್ಲ, ಮತ್ತು ಎಲ್ಲ ರೀಲ್ಸ್ ಎಲ್ಲ ಮಾಡಿ ಫೋನಲ್ಲಿ ಎಡಿಟ್ ಮಾಡ್ತಾಯಿದ್ದೆ. ಸೊ ನನಗೆ ಒಂದು ಐಪ್ಯಾಡ್ ತಗೋಬೇಕಾಗಿತ್ತು. ಸೊ ಅಲ್ಲಿಗೆ ಅನ್ನೋದು, ಅಲ್ಲಿ ಹೋದರೆ ಸ್ವಲ್ಪ ದುಡ್ಡಾಗುತ್ತೆ, ಅದ್ರಲ್ಲಿ ಐಪ್ಯಾಡ್ ತಗೊಳ್ಳೋಣ ಅಂತ ಹೊಂಟೋದೆ. ಅಲ್ಲೋಗಿ ಅಲ್ಲೇ ಒಂದು 20 days ಇದ್ದೆ ಉಡುಪಿಲಿ. ರೀಲ್ಸ್ ಮಾಡೋದು ಬಿಟ್ಟೆ, ಒಂಥರ ಕಂಫರ್ಟ್ ಝೋನ್ಗೆ ಹೊಂಟೋದೆ. ಸೊ ಅಲ್ಲಿಂದ ರೀಲ್ಸು ಮತ್ತೆ ಮೇಲೆ ಬರೋಕ್ಕಾಗಲಿಲ್ಲ. ಆವಾಗ ಒಂದೊಂದು ಬಿಡ್ತಾಯಿದ್ದೆ, ಬಟ್ ನನಗೆ ಆವಾಗಿದ್ದಿದ್ದು ರೀಚೆಲ್ಲ ಹೋಯ್ತು ಅಂದ್ಕೊಳ್ಳಿ. ಅದೊಂದು ಸಖತ್ ಬ್ಯಾಡು. ಇದೊಂದು ಲೆಸನ್ ನನಗೆ, ನೀವು ಎಷ್ಟೇ ಏನೇ ಸಕ್ಸಸ್ ಪಡೆದ್ರು ಕನ್ಸಿಸ್ಟೆಂಟಾಗಿರಬೇಕು ಅಂತ. ಸೊ ಅದಕ್ಕೆ ಯೂಟ್ಯೂಬಲ್ಲಾದರೂ ನಾನು ಕನ್ಸಿಸ್ಟೆಂಟಾಗಿರ್ತೀನಿ. ನೀವು ಹೇಳಿದ್ರಿ ಫಾಲೋವರ್ಸು ವ್ಯೂಸ್ ಬರ್ತಿಲ್ಲ ಅಂದರೂ ಸ್ಟಾಪ್ ಮಾಡಿಬಿಡಿ ಅಂತ. ಖಂಡಿತ ಸ್ಟಾಪ್ ಮಾಡೋಲ್ಲ, ಏನೇ ಆಗಲಿ ಕಂಟಿನ್ಯೂ ಮಾಡ್ತಾನೇ ಇರ್ತೀನಿ. ಸೊ ಅದು ಹೇಳಬೇಕು ಅನ್ನಿಸ್ತು. ಆ್ಯಂಡ್ ಅಲ್ಲಿ ನೋಡಿ ನಮ್ಮ ಹಸು ಮತ್ತು ಇದೆಲ್ಲ ಇದೆ. ಇಲ್ಲಿ ನೋಡಿ, ಇದಕ್ಕೆ ಪಾಪ ಕಾಲು ನೋವಾಗ್ಬಿಟ್ಟು ಎದ್ದು ನಿಂತ್ಕೊಳ್ಳೋಕ್ಕೆ ಶಕ್ತಿನೇ ಇಲ್ಲ ಇದಕ್ಕೆ. ಆ ಡಾಕ್ಟ್ರು ಬಂದ್ಬಿಟ್ಟು ಎಲ್ಲ ಏನೋ ಸ್ಟೆರಾಯ್ಡ್ ಎಲ್ಲ ಕೊಟ್ಟರು, ಪಾಪ ಇದಕ್ಕೆ ನಿಂತ್ಕೊಳ್ಳೋಕ್ಕೆ ಶಕ್ತಿನೇ ಇಲ್ಲ. ನೋಡಿದಾಗೆಲ್ಲ ಒಂಥರ ಬೇಜಾರಾಗ್ಬಿಡುತ್ತೆ. ಒಂಥರ ನಮಗಾದರೂ ಹೇಳ್ಕೊಬೋದು, ಏನಾದ್ರು ಪೇಯ್ನ್ ಬಂದರೆ ಪಾಪ ಅದಕ್ಕೆ ಹೇಳ್ಕೊಳಕ್ಕೂ ಆಗೋಲ್ಲ, ಆದರೆ ಏನೂ ಮಾಡೋಕ್ಕೂ ಆಗೋಲ್ಲ. ಯು ಆರ್ ಟ್ರೈಡ್ ಎವ್ರಿಥಿಂಗ್ ವಿ ಕ್ಯಾನ್. ಬಟ್ ಹೆಂಗೆ ಟ್ರೈ ಮಾಡ್ತಾಯಿದೆ ನೋಡೋದು, ಪಾಪ ಅದಕ್ಕೂ ಏನಾಗ್ತಾಯಿದೆ ಅಂತ ಹೋಗಿ ನೋಡ್ತಾನೆ ಭೈರವ. ಸ್ಯಾಡ್ ಮ್ಯಾನ್. ಇಲ್ಲಿ ಅಜ್ಜಿ ಅವರೇ, ಏನು ತಿಂತಿದ್ದೀರಾ? ಅಪ್ಪಂ. ನಾನು ಹೇಳಿದ್ನಲ್ಲ ಅದು. ಇವತ್ತು ಯಾವ ಫಿಲಿಮ್ ನೋಡಲ್ವಾ? ನೋಡಬೇಕು. ಧಾರಾವಾಹಿ ನೋಡೋದೆಲ್ಲ ಬಿಟ್ಟೈತಿ ಇವಾಗ. ಧಾರಾವಾಹಿ ಅದರಲ್ಲಿ ಯಾರು ಧಾರಾವಾಹಿ ಬರ್ತಾರೆ, ಅದರ ಜೊತೆ ಧಾರಾವಾಹಿ ಬರ್ತಾರೆ. ಫಿಲಮ್ ಹಳೆಯ ಫಿಲಮ್. ನಾನು ಅಜ್ಜಿ, ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ನಾನು ಅಜ್ಜಿ ರೂಮಲ್ಲಿ ಹೋಗ್ಬಿಟ್ಟು ಅಗ್ನಿಸಾಕ್ಷಿ ನೋಡ್ತಾ ಇದ್ದೆ. ಅದು ನೋಡಿಲ್ಲ ಅಂದರೆ ಊಟನೇ ಸೇರ್ತಿರ್ಲಿಲ್ಲ. ಯಾವುದು? ಅಗ್ನಿಸಾಕ್ಷಿ ನೆನಪೈತಾ? ಸಿದ್ಧಾರ್ಥ್ ಮತ್ತು ಇನ್ನೂ ಅವಳ ಹೆಸ್ರೇನು? ಸಿದ್ಧಾರ್ಥ್, ಅವಳ ಹೆಸರು ಕ್ಯಾರೆಕ್ಟರ್ ಮರ್ತೋಗ್ಬಿಡೈತೆ. ಚಿಕ್ಕದ್ರಲ್ಲಿ ಧಾರಾವಾಹಿ ನೋಡ್ತಿದ್ವ, ನೆನಪೈತಾ? ನನ್ನ ಫೇವ್ರೇಟ್ ಅಂದರೆ ಯಾವ್ದು ಹೇಳು? ನನ್ನ ಫೇವ್ರೇಟ್ ಯಾವ್ದು ಹೇಳು?
ಅಗ್ನಿ ಸಾಕ್ಷಿ. ಆ ಮಟ್ಟಿಗೆ ಅದು 8:30 ಊಟ ಹಾಕೋಬಿಟ್ಟು ಅಲ್ಲಿ ಮ್ಯಾಚ್ ಆಗೋ ಧಾರಾವಾಹಿ ಯಾವ್ದಾದ್ರು ಬತ್ತೈತೆ ಇವಾಗ ಅಂತೆ. ಆವಾಗೆಲ್ಲ ಒಂಥರ ಕ್ಲಾಸಿಕ್ ಧಾರಾವಾಹಿಗಳು ಅವಾಗ. ಇವಾಗ ಏನು ಗೊತ್ತಿಲ್ಲ ಏನು ನಡೀತೈತೆ. ಹಾಂ ಫಿಲಿಮ್ ಹಾಕ್ಕೊಡ್ಬೇಕು ಇವಾಗ. ಹಳೆ ಚೆನ್ನಾಗಿರೋದು. ಅಮ್ಮ ಕೆಲಸದವ್ರು ಬೇಕು ಅಂತ ವೀಡಿಯೋ ನೋಡ್ತಾವ್ರೆ. ನಾಳೆ ಒಬ್ಬರು ಅಡುಗೆಯವ್ರಿಗೆ ಹೆಲ್ಪವ್ರು ಇದ್ದರು ಹೊಂಟೋಗ್ಬಿಟ್ಟವ್ರೆ. ಇವಾಗ ಬೇರೆಯವ್ರನ್ನ ಹುಡುಕ್ತಾ ಇದ್ವಿ. ಮೊದಲೇ ಮನೆ ಕೆಲಸ ಹೆಲ್ಪ್ಗೆ ಅಡುಗೆ ಎಲ್ಲ ನಾನೇ ಮಾಡ್ಕೊತೀನಿ. ಹಾಂ ಹೆಲ್ಪ್ಗೆ ಒಬ್ಬರಿಗೆ ಹೌಸ್ ಕೀಪಿಂಗ್ ಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನನಗೆ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಎತ್ಕೊಡೋದು ಇದಕ್ಕೆಲ್ಲ ಕೆಲಸಕ್ಕೆ ಬೇಕಾಗಿದ್ದಾರೆ ನನಗೆ. ಹಾಂ ಫುಲ್ ಡೀಟೇಲ್ಸ್ ಹೇಳ್ಬಿಡಿ, ಇಲ್ಲೇ ಅಡ್ವರ್ಟೈಸ್ಮೆಂಟ್ ಥರನೇ ಕೊಟ್ಬಿಡೋದು. ನೀನು ಹೇಳ್ಬಿಡು. ನೀವು ಹೇಳಿದ್ರೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಕರೆಕ್ಟಾಗಿ ಬರುತ್ತೆ. ಮನೆ ಕ್ಲೀನ್ ಮಾಡಬೇಕು, ಪಾತ್ರೆ ತೊಳ್ಕೊಬೇಕು, ಹಾಗೆ ನನಗೆ ಅಡುಗೆಗೆ ಪಾತ್ರೆ ಎತ್ಕೊಡೋದು ಮಾಡೋದು ಎತ್ತಿಡೋದು ಇದೆಲ್ಲ ಮಾಡಬೇಕು. ಒಟ್ಟಲ್ಲಿ ಮನೆಗೆ ಹೆಲ್ಪರ್ ಬೇಕು ಒಬ್ಬರು. ಎಲ್ಲಿ ಪ್ಲೇಸ್ ಎಲ್ಲಿ ಎಲ್ಲ ನಮ್ಮ ಮನೆ ಶೆಟ್ಟಿನಾಯಕನಹಳ್ಳಿ, ಮೈಸೂರು. ಸ್ಯಾಲ್ರಿ ಬಗ್ಗೆ ಎಲ್ಲ ಬಂದಮೇಲೆ ಮಾತಾಡೋಣ. ಸ್ಯಾಲ್ರಿ ಬಗ್ಗೆ ಒಳ್ಳೆ ಸ್ಯಾಲ್ರಿನೇ ಕೊಡ್ತೀವಿ. ಒಳ್ಳೆ ಊಟ ತಿಂಡಿ ಇರುತ್ತೆ, ಇರೋದಕ್ಕೆ ವ್ಯವಸ್ಥೆ ಇರುತ್ತೆ, ಬಿಸಿನೀರು ವ್ಯವಸ್ಥೆ ಇರುತ್ತೆ. ದಯವಿಟ್ಟು ಅವಶ್ಯಕತೆ ಇರೋರು ದಯವಿಟ್ಟು ಬನ್ನಿ. ಇದು ಫೋನ್ ನಂಬರೆಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಇಲ್ಲ ಯೂಟ್ಯೂಬಲ್ಲೇ ಕಮೆಂಟ್ ಹಾಕಿ, ನಾನು ನಿಮಗೆ ಮತ್ತೆ ಸಿಗ್ತೀನಿ. 6:30 ನಾನು ಆದರೂ ಬೇಗ ಡಿನ್ನರ್ ಮಾಡಿಬಿಟ್ಟು ಎಡಿಟ್ ಮಾಡಿಬಿಡ್ತೀನಿ ಇದನ್ನು ಮತ್ತು ಅದನ್ನು. ಆಮೇಲೆ ಮಲ್ಕೊಬಿಡ್ತೀನಿ ಬೇಗ, ಸ್ವಲ್ಪ ಟಯರ್ಡ್ ಆಗ್ತದೆ. ಸೊ ಬೇಗ ಡಿನ್ನರ್ ಮಾಡಿಬಿಟ್ಟು ಮಲ್ಕೊಬಿಡ್ಬೇಕು. ಸೊ ಇವಾಗ ಊಟ ಮುಗಿಸಾಯಿತು ಆ್ಯಂಡ್ ಇವಾಗ ವ್ಲಾಗ್ ಎಡಿಟ್ ಮಾಡಬೇಕು ಆ್ಯಂಡ್ ಸಾಂಗ್ ಕೂಡ ಪೋಸ್ಟ್ ಮಾಡಾಯಿತು, ನೀವು ನೋಡಿ. ಆ್ಯಂಡ್ ಸೊ ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆತ್ಮ ಆಫ್ಲೈನ್ ವ್ಲಾಗ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಲೇಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಗೆ ವಿದಾಯ ಹೇಳುತ್ತಿದ್ದೇನೆ.